ಏನ್ರಿ ಜನರು ಹೋದ್ರೆ ಅವ್ರು ಇದೇ ಮಾಡಲ್ಲ. ನಮ್ಮ ಬ್ಯಾಟರಾಯನಪುರದಿಂದ ವಿಜಯನಪುರದಿಂದ ನಾವು ಯಾರು ಓಟೆ ಹಾಕಿ ಗೆಲ್ಸಿಲ್ಲ ಅಂತೇಳಿ ಮಾತಾಡ್ತಾರೆ. ಇನ್ನು ಹಂಗಿದ್ಮೇಲೆ ನಾವು ಯಾಕೆ ಅವ್ರಿಗೆ ಬೆಂಬಲ ಕೊಡೋಣ? ಅಂತರದಿಂದ ನಾವು ಕಾಂಗ್ರೆಸ್ಸು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟದಂಥ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಬೇಕಾದಷ್ಟು ಬಡವರ ಬಗ್ಗರಿಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವರೊಬ್ಬರು ಲೀಡ್ರು. ಅದರಿಂದ ನಾವು ಕಾಂಗ್ರೆಸ್ ಪರವಾಗಿ ಮೋದಿ ನೋಡ್ಕೊಂಡು ಓಟ್ ಹಾಕ್ತಾ ಇರೋದಷ್ಟೇ, ಸದಾನಂದ ಗೌಡ ನೋಡ್ಕೊಂಡಲ್ಲ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಬೆಂಗಳೂರಿನ ಬ್ಯಾಟರಾಯನಪುರ ಏರಿಯಾದಲ್ಲಿದ್ದೀವಿ. ಈ ಏರಿಯಾ ಲೋಕಸಭಾ ಕ್ಷೇತ್ರ ಚುನಾವಣೆಗೆ ಬಂದಾಗ ಬೆಂಗಳೂರು ಉತ್ತರಕ್ಕೆ ಸೇರ್ಕೊಳ್ಳುತ್ತೆ. ಇನ್ನು ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರುವಂತಹ ಇಬ್ಬರು ಅಭ್ಯರ್ಥಿಗಳೆಂದರೆ ಈಗ ಪ್ರೆಸೆಂಟ್ MP ಆಗಿರುವಂತಹ ಸದಾನಂದ ಗೌಡರು ಬಿಜೆಪಿಯಿಂದ ಮತ್ತೆ ಸ್ಪರ್ಧೆ ಮಾಡಿದ್ದಾರೆ. ಹಾಗೇನೆ ಕಾಂಗ್ರೆಸ್ ಹಾಗೂ JDS ಮೈತ್ರಿಯಿಂದ ಕೃಷ್ಣ ಬೈರೇಗೌಡರು ಸ್ಪರ್ಧೆ ಮಾಡಿದ್ದಾರೆ. ಇಲ್ಲಿನ ಜನ ಯಾರನ್ನ MP ಆಗಬೇಕು ಅಂತ ಬಯಸ್ತಾರೆ, ಅವರ ಮನಸ್ಸಲ್ಲಿ ಇರೋ ಒಂದು ಅಭಿಪ್ರಾಯ ಏನಿದೆ ಬನ್ನಿ ತಿಳ್ಕೊಳ್ಳೋಣ ಬಸ್ ಸ್ಟಾಂಡ್ ನಲ್ಲಿರೋ ಜನಗಳ ಹತ್ರ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೆಸರು? KL ನಾರಾಯಣ್. ಸರ್, ಯಾರು MP ಆಗಬೇಕು ಇಲ್ಲಿಗೆ? ಸದಾನಂದ ಗೌಡ್ರು ಆಗಬೇಕು. ಯಾಕಾಗಿ? ಅವ್ರ ಸರ್ವಿಸ್ ಚೆನ್ನಾಗಿದ್ದಾರೆ, ನೋಡಿರೋ ವ್ಯಕ್ತಿ ನಾವು ಸ್ಥಳದಿಂದ ನೋಡಿದ್ದೀರಿ. ಆದ್ರಿಂದ ಅವ್ರಾದ್ರೆ ಒಳ್ಳೇದೇ. ಕೃಷ್ಣ ಬೈರೇಗೌಡರು ಯಾಕೆ ಬೇಡ? ಏನ್ರಿ ಜನರು ಹೋದ್ರೆ ಅವ್ರು ಇದೇ ಮಾಡಲ್ಲ. ನಮ್ಮ ಬ್ಯಾಟರಾಯನಪುರದಿಂದ ವಿಜಯನಪುರದಿಂದ ನಾವು ಯಾರು ಓಟೆ ಹಾಕಿ ಗೆಲ್ಸಿಲ್ಲ ಅಂತೇಳಿ ಮಾತಾಡ್ತಾರೆ. ಇನ್ನು ಹಂಗಿದ್ಮೇಲೆ ನಾವು ಯಾಕೆ ಅವ್ರಿಗೆ ಬೆಂಬಲ ಕೊಡೋಣ? ಆದ ಕಾರಣ ನಮಗೆ ಸದಾನಂದ ಗೌಡ್ರೆ ಆಗಲಿ. ಸರಿ, PM ಯಾರಾಗಬೇಕು ಸರ್? ಹಾಗೇನೆ PM ನಮ್ಮ ನರೇಂದ್ರ ಮೋದಿನೇ. ನಿಮ್ಮ ನರೇಂದ್ರ ಮೋದಿನೇ. ಯಾಕಾಗಿ? ಹೌದು, ಭಾಳ ಕೆಲಸಗಳು ಮಾಡಿದ್ದಾರೆ, ಭಾಳ ಇದು ಮಾಡಿದ್ದಾರೆ. ಇವಾಗ ಸ್ವಲ್ಪ ಜನರಿಗೆ ತೊಂದರೆ ಆಗ್ಬೋದು, ಮುಂದಕ್ಕೆ ಒಳ್ಳೇದೇ ಆಗುತ್ತೆ. ಆದ ಕಾರಣ ನರೇಂದ್ರ ಮೋದಿನೇ ಇರಲಿ. ಜನನ ಅವ್ರನ್ನೇ ಆಯ್ಕೆ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಯುವಕರು ಅವರೆಲ್ಲ ನರೇಂದ್ರ ಮೋದಿನೇ ಆಯ್ಕೆ ಮಾಡೋದು. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ಎಲ್ಲಿಯವರು ಗುರು? ಬ್ಯಾಟರಾಯನಪುರ. ಯಾರು MP ಆಗ್ಬೇಕು ಇಲ್ಲಿಗೆ? ಕೃಷ್ಣ ಬೈರೇಗೌಡ. ಕೃಷ್ಣ ಬೈರೇಗೌಡರು ಆಗ್ಬೇಕಾ? ಯಾಕೆ? ಅವರು ನಮಗೆ ರೋಡ್ ಹಾಕಿದ್ದಾರೆ, 5 ರೂಪೀಸ್ಗೆ ವಾಟರ್ ಬ್ಯಾಂಡ್ ತಂದು ಕೊಟ್ಟಿದ್ದಾರೆ, ಫಿಲ್ಟರ್ ವಾಟರು. ಅದಕ್ಕೆ ಅವರು MP ಆಗಬೇಕಂತ ಕೋರ್ಕೊಂಡಿದ್ದೀರಿ. ಇವರು ಸದಾನಂದ ಗೌಡರು ಯಾಕೆ ಬೇಡ? ಪ್ರೆಸೆಂಟ್ MP ಅವರೇ ಈಗ ನಿಮ್ಮ ಕ್ಷೇತ್ರಕ್ಕೆ? ಪ್ರೆಸೆಂಟ್ ಅವರೇ, ಆದರೆ ಅವರಿಂದ ನಾವೇನು ನಮಗೇನಾಗಿಲ್ಲ, ಅದಕ್ಕೆ ಅವ್ರು ಬೇಡ ಅನ್ಕೊತಾ ಇದ್ದೀರಿ. ಕೃಷ್ಣ ಬೈರೇಗೌಡ ಎಲ್ಲ ಮಾಡಿಸ್ಕೊಡ್ತವ್ರೆ, ಅವರೇ ಇರಬೇಕು ಅಂತ ನಮ್ಮ ಆಸೆ, ಒಪಿನಿಯನ್ ಅದೇ. ಅವರೇ ಪ್ರಧಾನಮಂತ್ರಿ ಯಾರಾಗಬೇಕು? ಪ್ರಧಾನಮಂತ್ರಿ ಆದರೆ ಈಗ ಅಷ್ಟೊಂದೇನಿಲ್ಲ, ಪ್ರಧಾನಮಂತ್ರಿ ಏನಿಲ್ಲ. ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ? ರಾಹುಲ್ ಗಾಂಧಿನೇ ಆಗಬೇಕು. ನರೇಂದ್ರ ಮೋದಿ ಆದರೂ ಅವ್ರು ಬಂದ್ಬಿಟ್ಟು ತುಂಬ ತೊಂದರೆ ಆಗೋಯ್ತು ನಮಗೆ. ನೋಟ್ಸ್ ಎಲ್ಲ ರದ್ದು ಮಾಡಿಬಿಟ್ರು. ಮತ್ತು ಏನೋ ಸ್ಕೀಮ್ಗಳೆಲ್ಲ ಇರ್ತವೆ, ಆ ಸ್ಕೀಮ್ ಯಾರಿಗೂ ತಲುಪ್ತಿಲ್ಲ. ನರೇಂದ್ರ ಮೋದಿ ಮಾಡಿದ ಸ್ಕೀಮ್ಗಳೆಲ್ಲ ಕಾಂಗ್ರೆಸ್ ಅವರು ಮಾಡ್ತಾರೆ, ಸ್ಕೀಮ್ಸ್ಗಳೆಲ್ಲ ಅದು ತಲುಪುತ್ತೆ ಅಂತ ಅನಿಸ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಬರ್ಬೋದು ಅಂತ ಇರ್ತೀವಿ. ಅದಕ್ಕಾಗಿ ರಾಹುಲ್ ಗಾಂಧಿ ಅವರೇ ಬರಬೇಕು. ರಾಹುಲ್ ಗಾಂಧಿ ಬರಬೇಕು. ಓಕೆ ಅಮ್ಮ, ಎಲ್ಲಿಯವರು? ಗೊತ್ತಿಲ್ಲ, ನಮ್ಮ ಯಾರು MP ಆಗ್ಬೇಕು ಇಲ್ಲಿಗೆ? ವೀಕ್ಷಕರ ಈ ಕಡೆನೂ ಕೂಡ ಜನ ಬರ್ತಿದ್ದಾರೆ, ಅವರನ್ನ ಕೇಳೋಣ ಏನು ಹೇಳ್ತಾರೆ. ಸರ್ ನಮಸ್ಕಾರ. ಸರ್, ಯಾರು MP ಆಗ್ಬೇಕು ಸರ್ ಇಲ್ಲಿಗೆ? ಅಯ್ಯೋ, ಯಾರಾಗಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ಆಟೋ ಡ್ರೈವರ್ಗಳು ಕೂಡ ಇದ್ದಾರೆ. ಇವರು ಯಾರನ್ನ PM ಆಗಬೇಕು, ಯಾರನ್ನ MP ಆಗಬೇಕು ಅಂತ ಬಯಸ್ತಾರೆ, ಬನ್ನಿ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಭಾಸ್ಕರ ಅಂತ. ಇಲ್ಲಿ ಕೃಷ್ಣ ಬೈರೇಗೌಡ MP ಆದ್ರೆ ಬೆಸ್ಟ್. ಯಾಕಾಗಿ? ಅವರೇ ಇರೋದಿಲ್ಲ, ಈಗ 3 ಸರಿ MLA ಅವರೇ. ಈಗ ಕೆಲಸ ಮಾಡೋದು ಅವನೇ. ಸದಾನಂದ ಗೌಡ ಬಂದು 5 ವರ್ಷದಿಂದ ಬಂದೋದವನು ಇವತ್ತಿಗೂ ಪತ್ತೆ ಇಲ್ಲ. ಅಂಥವ್ರನ್ನ ಏನಕ್ಕೆ ಓಟ್ ಹಾಕ್ಬೇಕು? ಈಗ ಪ್ರೆಸೆಂಟ್ ಸಂಸದರು ಅವರೇನೆ ಈಗ ನಿಮಗೆ ಇಲ್ಲಿ? ಕೃಷ್ಣ ಬೈರೇಗೌಡ ನಮ್ಮ ಮಾಮೂಲಿ MLA. ಈಗ ಪ್ರೆಸೆಂಟ್ 3 ಸರಿ MLA ಅವರೇ. ಇಲ್ಲೇ ಸ್ವಲ್ಪ ಕೆಲಸ ಮಾಡ್ತಾ ಇರೋದು ಅವರೇ ಆಗಲಿ. ಥ್ಯಾಂಕ್ ಯು. PM ಯಾರಬೇಕು? PM ಮನಮೋಹನ್ ಸಿಂಗ್. ಇವನು ರಾಹುಲ್ ಗಾಂಧಿ. ಅಲ್ಲಿ ರಾಹುಲ್ ಗಾಂಧಿ ಆಗ್ಬೇಕಾ? ಯಾಕಾಗಿ? ಅವ್ರು ಬಂದ್ರೆ ಸ್ವಲ್ಪ ಕೆಲಸಗಳಾಗುತ್ತೆ, ಬಡವ್ರಿಗೆ ಬಗ್ಗರಿಗೆಲ್ಲ ಹೆಲ್ಪ್ ಆಗುತ್ತೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ 350 ರೂಪಾಯಿ ಇತ್ತು ಸಿಲಿಂಡ್ರು. BJP ಸರ್ಕಾರ ಬಂದು 850 ರೂಪಾಯಿ ಆಯ್ತು. ಯಾವ ಸರ್ಕಾರ ಚೆನ್ನಾಗೈತೆ ನೀವೇ ಹೇಳಿ. ಸರಿ, ಮೋದಿ ಆಗ್ಬೇಡ? ಮೋದಿ ಬಂದಾಗಿಂದ ಎಲ್ಲ ಕಷ್ಟನೇ, ಸಂಪಾದನೆ ಇಲ್ಲ, ಎಲ್ಲ ದುಡ್ಡೆಲ್ಲ ಮುಚ್ಚಿಕೊಂಬಿಟ್ರು. ಬೆಳಗಿಂದ 100 ರೂಪಾಯಿ ದುಡ್ಡಕ್ಕಾಗಿಲ್ಲ ನಮ್ಮ ಕೈಯಲ್ಲಿ. ಅಂಥ ಜೀವನ ಏನಕ್ಕೆ ಬೇಕು? ಮೋದಿ ಏನಕ್ಕೆ ಬೇಕು? ಅವ್ನು ಕೋಟ್ ಹಾಕೊಂಡು ಅವ್ನು ಮಜಾ ಮಾಡೋಕ್ಕೆ ಮೋದಿ. ರಾಹುಲ್ ಗಾಂಧಿ ಆದರೆ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಸರ್ ತಮ್ಮ ಹೆಸರು? ಬಸವರಾಜ್ ಅಂತ ಸರ್. ಯಾರು MP ಆಗ್ಬೇಕು ಇಲ್ಲಿ? ಇಲ್ಲಿ ಕೃಷ್ಣ ಬೈರೇಗೌಡ ಆಗಬೇಕು. ಕೃಷ್ಣ ಬೈರೇಗೌಡರು ಯಾಕೆ? ಏನೋ ಅವ್ರು ಎಲ್ಲ ಸರಿ ಎಲ್ಲ ಗೆದ್ದಿದ್ದಾರೆ, ಚೆನ್ನಾಗಿ ಒಳ್ಳೆ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ, ಆಗಬೇಕು ಅಂತ ಆಸೆ. ಇವರು ಸದಾನಂದ ಗೌಡರು ಯಾಕೆ ಬೇಡ? ಅವ್ರು ಏನು ಬಂದು ಹೋಗಿಲ್ಲ, ಏನು ಕೆಲಸಗಳು ಏನು ಮಾಡಲ್ಲ, ಬಂದು ಮುಖನೂ ತೋರಿಸಲ್ಲ. ಏನೋ ಇಲ್ಲಿರೋರ ಥರ ಎಲ್ಲ ಕಾಂಗ್ರೆಸ್ಸೇ ಜಾಸ್ತಿ, ಅದಕ್ಕೇನು ಕೃಷ್ಣ ಬೈರೇಗೌಡನ ಗೆಲ್ಲಬೇಕು ಅಂತ. ಎಲ್ಲ ಕಾಂಗ್ರೆಸ್ ಜಾಸ್ತಿ, ಅದಕ್ಕೆ ಕೃಷ್ಣ ಬೈರೇಗೌಡರು ಗೆಲ್ಲಬೇಕು. ಓಕೆ, ಪ್ರಧಾನಮಂತ್ರಿ ಯಾರಾಗಬೇಕು ನಮ್ಮ ದೇಶಕ್ಕೆ? ಮೋದಿ ಆಗ್ಬೇಕು ಸರ್.
ಮೋದಿ ಆಗಬೇಕು ಯಾಕಾಗಿ? ಅವರೇನೆ ಸರ್ ನಂಬರ್ 1 ಹೀರೋ. ಅವರು ಚೆನ್ನಾಗಿ ಎಲ್ಲ ಕೆಲಸಗಳು ಮಾಡಿದ್ದಾರೆ. ಮೋದಿನೇ ಆಗಬೇಕು. ಇಲ್ಲಿ ಕಾಂಗ್ರೆಸ್ ಬರಬೇಕು, ಅಲ್ಲಿ ಮೋದಿ ಬರಬೇಕು. ನಿಮ್ಮ ಸ್ನೇಹಿತರು ಇಲ್ಲೇ ಇದ್ದವರಿಗೆ ರಾಹುಲ್ ಗಾಂಧಿ ಅವರು ಪಿ ಎಂ ಆಗಬೇಕು ಅಂತ ಅವ್ರು ಇಷ್ಟ ಅದು ಸರ್, ನಮ್ಮ ಇಷ್ಟ ಅದು. ನಿಮಗೆ ಮೋದಿ ಅವ್ರು ಯಾಕೆ ಇಷ್ಟ, ಯಾಕೆ ಆಗಬೇಕು ಅಂತ? ಅವ್ರು ಎಲ್ಲ ಕೆಲಸದಲ್ಲೂ ಮುಂದೆ ನಮ್ಮ ದೇಶದಕ್ಕೋಸ್ಕರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಪ್ರಜೆಗಳಿಗೂ ಒಳ್ಳೇದಾಗಲಿ ಅಂತ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ದೇಶಕ್ಕೆ ಎಲ್ಲ ಪ್ರಜೆಗಳಿಗೆ ಒಳ್ಳೇದು ಮಾಡ್ತಿದ್ದಾರೆ, ಅದಕ್ಕೆ ಅವ್ರು ಆಗಲಿ ಅಂತ ಹೇಳಿದ್ರು. ಸರ್ ತಮ್ಮ ಹೆಸರು? ಇಲ್ಲ ಸರ್ ನಮ್ದೇನಿಲ್ಲ ಅವ್ರು ನಿಮ್ದೇನಿಲ್ಲ. ಈ ಕಡೆ ಕೇಳೋಣ, ಜನ ಕೂತಿದ್ದಾರೆ, ನೋಡೋಣ ಏನು ಹೇಳ್ತಾರೆ. ಸರ್ ನಮಸ್ಕಾರ. ಸರ್ ಯಾರು ಎಂ ಪಿ ಆಗ್ಬೇಕು ಸರ್ ಇಲ್ಲಿ ಬೆಂಗಳೂರಿಗೆ? ಕೃಷ್ಣ ಬೈರೇಗೌಡ್ರ, ಸದಾನಂದ ಗೌಡ್ರ? ಯಾರಾದರೂ ಒಳ್ಳೇದೇ. ಪ್ರೆಸೆಂಟ್ ಇಬ್ಬರಲ್ಲೊಬ್ರು. ಈಗ ಸದ್ಯಕ್ಕೆ ಮೋದಿ ಆದ್ರೆ ಒಳ್ಳೇದು. ಮೋದಿ ಪಿ ಎಮ್, ಇಲ್ಲಿ ಎಂ ಪಿ. ನಿಮಗೆ ಇಲ್ಲಿ ಯಾರಾದರೂ ಒಂದೇನೆ. ಅದೇ ಇಬ್ಬರಲ್ಲಿ ಒಬ್ರು ಹೇಳಿ. ಸದಾನಂದ ಗೌಡ್ರ? ಗೌಡ್ರು ಬೇಡ, ಅಲ್ಲಿ ಸೆಂಟ್ರಲ್ ಆಗಿ ಹೇಳ್ತೀನಿ, ಮೋದಿ ಸಾಕು. ಮೋದಿ ಬೇಕು. ಓಕೆ, ಅಲ್ಲಿದೆ ತಗೊಳ್ಳೋಣ. ಯಾಕೆ ಮೋದಿ ಅವ್ರು ಬೇಕು? ಏನೋ ಇರೋದು ಮೇಂಟೈನ್ ಮಾಡ್ತಾವ್ರೆ, ಅಷ್ಟು ಸಾಕು. ರಾಹುಲ್ ಗಾಂಧಿ ಯಾಕೆ ಬೇಡ? ಇನ್ನೂ ಅನುಭವ ಸಾಲದು. ಅನುಭವ ಸಾಲದು. ಮೋದಿ ಅವರೇ ಬೇಕು, ರಾಹುಲ್ ಗಾಂಧಿ ಅನುಭವ ಸಾಲದು ಅಂತ ಹೇಳಿದ್ರು. ಈ ಕಡೆ ಕೇಳೋಣ. ಸರ್ ನಮಸ್ಕಾರ. ಸರ್ ಯಾರು ಎಂ ಪಿ ಆಗ್ಬೇಕು ಸರ್ ಬ್ಯಾಟ್ರಾಯನಪುರಕ್ಕೆ? ಇದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಂದ್ರೆ ಸದಾನಂದ ಗೌಡ್ರು. ಯಾಕಾಗಿ? ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಾವ್ರೆ, ಇದರಿಂದ ಬಿಜೆಪಿನೇ ನಾವು ಬೆಂಬಲ ಮಾಡೋದು. ಕೃಷ್ಣ ಬೈರೇಗೌಡರು ಯಾಕೆ ಬೇಡ? ಕೃಷ್ಣ ಬೈರೇಗೌಡರು ಅಂತಲ್ಲ, ಮೋದಿ ಅವ್ರ ಲೆಕ್ಕಕ್ಕೆ ನಾವು ಮೋದಿ ಅವ್ರನ್ನೇ ಬೆಂಬಲಿಸೋದು. ಓಕೆ, ನಾನು ಇಲ್ಲಿ ಎಂ ಪಿ ಕೇಳಿದೆ, ನೀವು ಪಿ ಎಂ ಹೇಳಿದ್ರಿ ಮೋದಿ ಅವರಬೇಕು ಅಂತ. ಓಕೆ, ರಾಹುಲ್ ಗಾಂಧಿ ಯಾಕೆ ಬೇಡ ಪಿ ಎಂ ಆಗಿ? ಏನು ಅವರಿಂದ ನಮಗೇನು ಅಂತ ಇದಿಲ್ಲ. ಮೋದಿ ಅವರು ಒಳ್ಳೆ ಇದೈತೆ, ಅದರಿಂದ ಮೋದಿ ಅವರು ಪ್ರಧಾನಮಂತ್ರಿ ಮತ್ತೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು. ಸರ್ ತಮ್ಮ ಹೆಸರು? ಯಾರು ಪಿ ಎಂ ಆಗಬೇಕು? ಬೇಡ, ಮೋದಿನೇನಪ್ಪ. ಜಾಸ್ತಿ ಕೇಳಬೇಡ, ಮೋದಿ ಅಂತ ಹೇಳ್ಬೋದು ಅಷ್ಟೇ. ಅಷ್ಟೇ, ಏನೇನು ಬೇಡ? ರಾಹುಲ್ ಗಾಂಧಿ ಯಾಕೆ ಬೇಡ? ಅವೆಲ್ಲ ನಮ್ಗೆ ಗೊತ್ತಿಲ್ಲ ಅಷ್ಟೊಂದು ಡೀಪ್ ಆಗಿ ನಾವು ಹೇಳಕ್ಕ ಯಾಕೆ ಬೇಕು. ಅಷ್ಟೊಂದು ಡೀಪಾಗಿ ಏನೂ ಗೊತ್ತಿಲ್ವಂತೆ. ಸರ್ ನಮಸ್ಕಾರ. ನಮಸ್ತೆ ಸರ್ ಯಾರು ಎಂ ಪಿ ಆಗ್ಬೇಕು ಸರ್ ಇಲ್ಲಿ ಬ್ಯಾಟರಾಯನಪುರ ಕ್ಷೇತ್ರಕ್ಕೆ, ಇದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ? ಪುರಸಭಾ ಮೇಯ್ನು BJP-ಯಿಂದ ಸದಾನಂದ ಗೌಡರಿದ್ದಾರೆ. ಕಾಂಗ್ರೆಸ್ನಿಂದ ಇವಾಗ ಕೃಷ್ಣ ಬೈರೇಗೌಡರು ಎನಿಸಿದ್ದಾರೆ. ನಾವು ಕಾಂಗ್ರೆಸ್ ಪರವಾಗಿ ಓಟ್ ಹಾಕ್ತೀವಿ. ಯಾಕಂದ್ರೆ ತಲತಲಾಂತರದಿಂದ ನಾವು ಕಾಂಗ್ರೆಸ್ಸು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟದಂಥ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಬೇಕಾದಷ್ಟು ಬಡವರ ಬಗ್ಗರಿಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವರೊಬ್ಬರು ಲೀಡ್ರು. ಅದರಿಂದ ನಾವು ಕಾಂಗ್ರೆಸ್ ಪರವಾಗಿ ಓಟ್ ಹಾಕ್ತೀವಿ. ಓಕೆ, ಅಲ್ಲಿಗೆ ಕಾಂಗ್ರೆಸ್ ಪರವಾಗಿ ನೀವು ಓಟ್ ಹಾಕ್ತೀರಿ ಅಂತಂದ್ರೆ ಪ್ರಧಾನಿ ಯಾರಬೇಕು ಅಂದ್ರೆ ಈಗ ಮೋದಿ ಅಥವಾ ರಾಹುಲ್ ಗಾಂಧಿ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅಂತ ಹೇಳಿ ಹೇಳ್ತೀರಾ ನೀವು? ಖಂಡಿತ ರಾಹುಲ್ ಗಾಂಧಿ ಆಗ್ಬೋದು ಅಥವಾ ಬೇರೆಯವ್ರು ಆಗ್ಬೋದು, ಅದು ಬೇರೆ ಪ್ರಶ್ನೆ. ಓಕೆ, ಮೋದಿ ಯಾಕೆ ಬೇಡ ಹಾಗಾದ್ರೆ? ಮೋದಿ ಬೇಡ ಅಂತ ನಾನೇನು ಹೇಳ. ನಾವು ತಲತಲಾಂತರದಿಂದ ಕಾಂಗ್ರೆಸ್ನವರು, ಅದನ್ನು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. ತಲಾಂತರದಿಂದ ಕಾಂಗ್ರೆಸ್ನವರು, ಅದಕ್ಕೆ ಕಾಂಗ್ರೆಸ್ ಓಟ್ ಹಾಕ್ತೀರಾ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಯಾರು ಎಂ ಪಿ ಆಗ್ಬೇಕು ಸರ್ ಇಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ? ಸರ್ ಇದು ಎಂ ಪಿ ಎಲೆಕ್ಷನ್ ಆಗಿರೋದ್ರಿಂದ ಮೋದಿನೇ ಮತ್ತೆ ನಮಗೆ ಪ್ರಧಾನಮಂತ್ರಿ ಆಗ್ಬೇಕೆಂಬುದು ನಮ್ಮ ಅಭಿಪ್ರಾಯ. ಇಲ್ಲಿ ಸದಾನಂದ ಗೌಡರ ಬೇಕಾ ಎಂ ಪಿ ಅಥವಾ BJP ಅಭ್ಯರ್ಥಿ ಯಾರಿದ್ದಾರೆ ಅವರೇ ಆಗಬೇಕು? ಹಾಗಾದ್ರೆ ಪಿ ಎಂ ಕೂಡ ನೀವು ಮೋದಿ ಅವರೇ ಆಗಬೇಕು ಅಂತ ಹೇಳ್ತೀರಾ? ಯಾಕೆ ಆಗಬೇಕು? ಅಲ್ಲ, ನಾನು ಮೋದಿ ನನಗೆ ಇಷ್ಟ ಆಯಿತು. ಮೋದಿ ಇವಾಗ 5 ವರ್ಷದಿಂದ ಏನು ಮಾಡಿದಾರ, ಅವ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ನನಗೆ ಇಷ್ಟ ಆಗ್ತಾ ಇದೆ. ಹಾಗಾಗಿ ನನಗೆ ಮೋದಿ ಇಷ್ಟ ಆಗ್ತದೆ. ರಾಹುಲ್ ಗಾಂಧಿ ಯಾಕೆ ಬೇಡ? ರಾಹುಲ್ ಗಾಂಧಿಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ನನ್ನ ಅಭಿಪ್ರಾಯ. ಹೌದು. ಇಲ್ಲೊಂದು ಅಂಗಡಿ ಕೂಡ ಇದೆ, ಇಲ್ಲಿನ ಜನ ಏನ್ ಹೇಳ್ತಾರೆ ಕೇಳೋಣ. ಅಣ್ಣ ನಮಸ್ಕಾರ. ಅಣ್ಣ, ಲೋಕಸಭಾ ಕ್ಷೇತ್ರ ಬೆಂಗಳೂರು ಉತ್ತರಕ್ಕೆ, ನಾರ್ತ್ಗೆ ಯಾರು ಎಂ ಪಿ ಆಗ್ಬೇಕು ಅಂತ ಬಯಸ್ತೀರಾ? ಸದಾನಂದ ಗೌಡ್ರ ಅಥವಾ ಇವರು ಯಾರಪ್ಪ ಅವರು ಕೃಷ್ಣ ಬೈರೇಗೌಡರ ಬಯಸ್ತೀರಾ? ಸದಾನಂದ ಗೌಡ. ಸದಾನಂದ ಗೌಡ್ರು ಯಾಕಣ್ಣ? ನೋಡೋಣ, ಮೋದಿ ನೋಡ್ಕೊಂಡು ಓಟ್ ಹಾಕ್ತಾ ಇರೋದಷ್ಟೇ. ಸದಾನಂದ ಗೌಡ ನೋಡ್ಕೊಂಡಲ್ಲ ನಾವು. ಮೋದಿ ಅವ್ರು ನೋಡ್ಕೊಂಡು ಓಟ್ ಹಾಕ್ತಾರ ನೀವು? ಓಕೆ, ಮೋದಿ ಅವರು ಪಿ ಎಂ ಯಾಕೆ ಆಗ್ಬೇಕು ಮತ್ತೆ? ಕೆಲವು ಒಳ್ಳೆ ಕೆಲಸ ಮಾಡಿದಾರಲ್ಲ, ಇನ್ನೂ ಸ್ವಲ್ಪ ಕೆಲಸ ಮಾಡಲಿ ಅಂತೇಳಿ. ರಾಹುಲ್ ಯಾಕೆ ಬೇಡ? ಗೋಲಿ ಹೊಡೆಯಕ್ಕೆ ಆಡಕ್ಕೂ ಬರಲ್ಲ ಅವನಿಗೆ. ಅವನ್ನೇನು ಕೂರಿಸ್ತೀರ ತಗೊಂಡೋಗಿ ಹೋಗಿ ಅಲ್ವಾ? ಈ ಕಡೆ ತಿರ್ಕೊಳ್ಳೋಣ. ನಮಸ್ಕಾರ. ನಾಚಿಕೊಂಡ್ಬಿಟ್ರು ಸರ್. ತಮ್ಮ ಹೆಸರು? ಸಾಕಡೆನೂ ಕೂಡ ಟೀ ಸಿಗರೇಟ್ ಹೊಡಿತಿದ್ದಾರೆ, ಅವ್ರು ಬೇಡ. ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಯಾರು ಎಂ ಪಿ ಆಗ್ಬೇಕು ಸರ್ ಇಲ್ಲಿಗೆ? ಇಲ್ಲಿಗೆ ಸದಾನಂದ ಗೌಡ್ರೆ. ಸದಾನಂದ ಗೌಡ್ರೆ ಬೇಕಾ? ಯಾಕೆ ಸರ್? ಯಾಕೆ ಅಂದರೆ ಮೋದಿ ಬಗ್ಗೆ ಭಾಳ ಅಭಿಮಾನ, ಒಳ್ಳೆ ವ್ಯಕ್ತಿ, ಪರವಾಗಿಲ್ಲ, ಒಳ್ಳೆ ಅಧಿಕಾರ. ಅದರಿಂದ ಸದಾನಂದ. ಕೃಷ್ಣ ಬೈರೇಗೌಡರು ಯಾಕೆ ಬೇಡ? ಆ ಥರ ಏನಿಲ್ಲ, ಜನದ ಒಂದು ಬೆಂಬಲ ಏನಿದೆ ಆಲ್ಮೋಸ್ಟು BJP. ಆಯಿತು, ಆಮೇಲೆ ಮಾತಾಡೋದು. ಸರ್ ಪಿ ಎಂ ಇರಬೇಕು ಸರ್? PM ಇರಲಿ, ಮೋದಿನೇ ಇರಬೇಕು. ಮೋದಿ ಅವರೇ ಇರಲಿ. ರಾಹುಲ್ ಯಾಕೆ ಬೇಡ? ರಾಹುಲ್ ಅಂದರೆ ಅವರು ಒಂದು 25 ವರ್ಷ ಅಧಿಕಾರ ಮಾಡಿರೋ, 30 ವರ್ಷ ಏನು ಮಾಡಲಿಲ್ಲ. ಆದರೂ ಮೋದಿ ನೋಡಿ, ಅವರಷ್ಟೆಲ್ಲ ಅಧಿಕಾರ ಮಾಡಿರುವೆ ಮೋದಿ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ. ಮೋದಿ ಒಳ್ಳೆ ವ್ಯಕ್ತಿ, ಆಲ್ಮೋಸ್ಟ್ ಜನಕ್ಕೆ ಒಳ್ಳೆ ಅಧಿಕಾರ,
ಭಾರಿ ಒಂದು ಅಭಿಮಾನ ಇದೆ. ಮೋದಿನೇ. ಥ್ಯಾಂಕ್ ಯು ಸರ್. ತಮ್ಮದೆಲ್ಲ ಬರುತ್ತೆ ಓಟು? ಓಕೆ ವೀಕ್ಷಕರೇ, ಇದಿಷ್ಟು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮತದಾರರ ಒಂದು ಅಭಿಪ್ರಾಯವಾಗಿತ್ತು. ಮತ್ತಷ್ಟು ಬೆಂಗಳೂರಿನ ಜನ ಏನು ಹೇಳ್ತಾರೆ, ಯಾರನ್ನ MP ಆಗಬೇಕು ಅಂತ ಬಯಸ್ತಾರೆ, ಯಾರನ್ನ PM ಆಗಬೇಕಂತ ಬಯಸ್ತಾರೆ, ಎಲ್ಲ ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡಿ ನೋಡ್ತೀರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.